ಕಥೆಯ ಅರ್ಥ ಭಾಗ ಕಾಣುವ ದೃಶ್ಯ ವೈಭೋಗ ಇನ್ನುಳಿದ ಅರ್ಥ ಭಾಗ ಮುಂದೆ ಬರುವ ಯೋಗ. ರವಿಚಂದ್ರ ಕಮರ್ಷಿಯಲ್ಲದ ಒಂದು ಸುಂದರ ಕಥೆಯ ಹಂದರ. ದೇವ್ರಂದ್ರೆ ಯಾರು? ದೇವ್ರಂದ್ರೆ ಭಕ್ತಿ, ಶಕ್ತಿ, ಮುಕ್ತಿ. ದೇವ್ರು ಏನ್ ಕೇಳಿದ್ರು ಕೊಡ್ತಾನಾ? ದೇವ್ರು ನಾವು ಕೇಳಿದ್ ಕೊಡಲ್ಲ, ಆದ್ರೆ ಅವನ್ ಕೊಟ್ಟ ಅಂತಂದ್ರೆ ಯಾರ ಕೈಲೂ ಕಿತ್ಕೊಳಕ್ಕಾಗಲ್ಲ. ದೇವ್ರು ಇವ್ರಿಗೆ ಏನ್ ಕೊಡಲ್ಲ ಅಂದ್ಮೇಲೆ ಇವ್ರು ದೇವ್ರಿಗೆ ಹಣ್ಣು ಹಂಪ್ಲ ಯಾಕೆ ಹಂಚ್ತಾರೆ? ದೇವ್ರಂದ್ರೆ ಎಲ್ರಿಗೂ ಭಯ, ಅದನ್ನ ಭಕ್ತಿ ಅಂತ ತೋರಿಸ್ತಾರೆ. ನಿಜವಾಗ್ಲೂ ಹಸ್ತವನಿಗೆ ಅನ್ನ ಕೊಡೋನೆ ನಿಜವಾದ ದೇವ್ರು. ಹಸಿವನ್ನ ತೀರಿಸೋ ಶಕ್ತಿ ಈ ದೇವ್ರಿಗಿಲ್ಲ ಅಂದ್ಮೇಲೆ ಇನ್ಮೇಲೆ ಇವ್ರಿಗೆ ನಾನ್ ದೇವ್ರಾಗ್ತೀನಿ. ಪೂಜೆ ಮಾಡಕ್ಕೆ ಅವನ್ ಬರ್ತಾನೋ ಬರ್ಲಿ, ನೋಡೇ ಬಿಡ್ತೀನಿ. ಇನ್ಮೇಲೆ ಪೂಜೆ ಏನಿದ್ರು ನನಗಾಗ್ಬೇಕು. ನಾನ್ ಕೊಟ್ರೆ ವರ, ಇಟ್ರೆ ಶಾಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏ ಪೂಜಾರಿ, ಇನ್ಮೇಲೆ ನೀನ್ ಈ ದೇವ್ರನ್ನ ಪೂಜೆ ಮಾಡಂಗಿಲ್ಲ. ನಾನೇ ದೇವ್ರು, ನನ್ನೇ ಪೂಜೆ ಮಾಡ್ಬೇಕು. ಏ ಮೂರ್ಖ, ಮನುಷ್ಯ ಎಂದು ದೇವ್ರಾಗಕ್ಕಾಗಲ್ಲ, ಸುಮ್ನೆ ನಡಿ. ನೀನ್ ಚಿಕ್ಕವನು ಅಂತ ಸುಮ್ನಿದ್ದೀನಿ, ಇಲ್ದಿದ್ರೆ ಇದೇ ಕಲ್ಲಿಂದ ನಿನ್ ಜಜ್ಜಿ ತಲೆ ಹೊಡೆದು ಬಿಡ್ತಿದ್ದೆ. ಇವ್ರಿಗೆಲ್ಲ ಮಾತಲ್ಲಿ ಹೇಳಕ್ಕಾಗಲ್ಲ, ದೇವ್ರ ಕೋಪನ ತೋರ್ಸ್ಲೇಬೇಕು. ದೇವ್ರು ಅಂದ್ರೆ ನಿಮಗೆ ಭಯ ಇಲ್ಲಲ್ವಾ? ಅಯ್ಯೋ ಬಿಡಪ್ಪ. ಅಯ್ಯೋ ಅಪಚಾರ ಅಪಚಾರ. ಏ ಇಳಿಯೋ ಕೆಳಗೆ. ಏ ಪೂಜಾರಿ, ಇವತ್ತಿಂದ ನಾನೇ ದೇವ್ರು. ಪೂಜೆ ಮಾಡಬೇಕು ಅಂದ್ರೆ ನನಗೇ ಮಾಡಬೇಕು, ನೈವೇದ್ಯ ಫಲಹಾರಗಳನ್ನ ನನಗೇ ಅರ್ಪಿಸ್ಬೇಕು. ಇವತ್ತಿಂದ ಈ ಊರಿಗೆ ನಾನೇ ದೇವ್ರು. ನಿಮಗೆಲ್ಲ ಭಯ ಹುಟ್ಟಿಸಿರೋ ಈ ದೇವ್ರಿಗೆ ನಿಮ್ಮ ಸಮಸ್ಯೆನ ಹೇಳಿ, ತಾಕತ್ತಿದ್ರೆ ಪರಿಹಾರ ಮಾಡಲಿ. ಲೇ, ಪೋಷಣೆ ಮಾಡೋ ರಾಮನು ನಾನೇ, ನಿರ್ಮೂಲನೆ ಮಾಡೋ ರಾವಣಾಸುರುಡನು ನಾನೇ. ಲೇ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಪೂಜೆ ಮಾಡಬೇಕು ಅಂದ್ರೆ ನನಗೇ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು ಅಂದ್ರೆ ನನಗೇ ಮಾಡಬೇಕು. ನಾನು ಒಳ್ಳೇದು ಮಾಡಿದ್ರೆ ನಿಮಗೆ ಕೊಡೋ ವರ, ನಾನು ಕೆಟ್ಟದ್ದು ಮಾಡಿದ್ರೆ ನಾನು ಕೊಡೋ ಶಾಪ. ನನ್ನ ಹೇಗೆ ನೋಡ್ಕೋತಿರೋ ಅದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರವಾಗಿರುತ್ತೆ. ಹುಷಾರ್. ಅನ್ನ, ನಮ್ಮೂರವ್ರಿಗೆ ಸ್ವಲ್ಪ ಸಮಸ್ಯೆ ಬಂದಿದೆ, ಬಗೆಹರಿಸರಲ್ಲ. ದೇವ್ರಿರೋದೇ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ. ಏನು ಸಮಸ್ಯೆ ಇದೆಯೋ ಹೇಳಿ, ಈ ದೇವರು ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾನೆ. ನಮ್ಮ ಊರಾಗಿನ ದನಕರಿಗಳಿಗೆ ರೋಗ ಬಂದೈತಿ, ಪಕ್ಕದ ಊರಿನ ಡಾಕ್ಟರ್ ಕರ್ಯಾರ, ಬರವಲ್ರು. ಒಂದು ವಾರ ಬೇಕಾಗಿಲ್ಲ ಕಣೋ, ಬೆಳಗಾಗೋ ಅಷ್ಟರಲ್ಲಿ ಡಾಕ್ಟ್ರ್ ಈ ಊರಲ್ಲಿರ್ತಾನೆ. ನಮ್ಮ ಊರನ್ ಮಂದಿ ಸೇರೆಗೆ ರೊಕ್ಕ ಹಾಕತ್ತಾರು. ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟೋ ದಿನ ಆಗೈತಿ.
ಗಂಡಸು ಅಂದಮೇಲೆ ಕುಡಿಬೇಕು, ಆದರೆ ಅದಕ್ಕೊಂದು ಪರಿಮಿತಿ ಇರಬೇಕು. ಸರಿ, ಇವತ್ತಿನಿಂದ ಸಾರಾಯಿನ ನಿಲ್ಲಿಸ್ಬಿಡೋಣ. ಚೆ ಕೇಳ್ಕೊ ಅಂತಂದ್ರೆ ಎಲ್ರೂ ಭಿಕ್ಷುಕರಾಗಿ ಹೋಗ್ಬಿಡ್ತಾರೆ. ಏನು ನಿನ್ ಸಮಸ್ಯೆ ಏನು? ದೇವ್ರೇ, ಎಲ್ರಿಗೂ ನಿನ್ನಂತ ಅದೃಷ್ಟ ಇರಬೇಕಲ್ಲ. ಪಾಪ ಹುಚ್ಚು ಜನಗಳು ಯಾರೇನ್ ಹೇಳಿದ್ರು ನಂಬಬಿಡ್ತಾರೆ. ಯಾರು ಏನು ಹೇಳಿದ್ರೆ ಯಾರೂ ನಂಬಲ್ಲ. ಈ ದೇವ್ರು ಹೇಳಿದ್ದನ್ನ ಮಾತ್ರ ನಂಬಬೇಕು. ಈ ದೇವ್ರು ಹೇಳಿದ್ದನ್ನ ಮಾತ್ರನೇ ನಂಬಬೇಕು. ಎಲ್ರೂ ನಿನ್ನ ದೇವ್ರಂತಾರೇನೋ, ಆದ್ರೆ ನೀನ್ ನನಗ್ ದೇವ್ರಲ್ಲ. ಇವ್ರೆಲ್ರೂ ಭಯದಿಂದ ಹೇಳ್ತಾರೇನೋ, ಆದ್ರೆ ನನಗ ಭಯ ಇಲ್ಲ. ಭಯ ಅನ್ನೋದು ಈ ಊರಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿ ಮನ್ಸಲ್ಲೂ ಇರಬೇಕು. ನಾನಿರೋವರೆಗೂ ಆ ಭಯ ಭಕ್ತಿಯಾಗಿ ಕಾಣಿಸ್ಬೇಕು, ಕಾಣಿಸ್ತಾನೇ ಇರಬೇಕು. ನಿನ್ನ ಕಣ್ಣಲ್ಲೂ ಸಹಿತ ಅದೇ ಭಯ ಕಾಣಿಸ್ಬೇಕು. ಇವ್ರನ್ನೆಲ್ಲ ಹುರಿದುಂಬಿಸಿ ಕರ್ಕೊಂಬಂದ್ರೆ ನೀನು ಅನ್ಕೊಂಡಂಗೆ ಏನೂ ನಡೆಯಲ್ಲ. ಎಲ್ಲ ನಾನು ಅನ್ಕೊಂಡಂಗೆ ನಡೆಯೋದು, ನಡಿಬೇಕು ಕೂಡ. ನೀನ್ ಹೇಳಿದ್ರೆ ಇಲ್ಲೇನೂ ಬದ್ಲಾಗೋಲ್ಲ. ಬದ್ಲಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಊರಿಗೆ ನಾನೇ ದೇವ್ರು, ನಾನೇ ರಾಕ್ಷಸ. ಖಂಡಿತ ನಿನ್ನ ರಾಕ್ಷಸ ಮಾಡ್ತೇನೆ. ನಾನೇ ಊರಿಗೆ ದೇವರಾಗ್ತೇನೆ. ಜಿಗಿ ಜಿಗಿದು ಹಾಡುವೆ ಅಕ್ಕ ನಿಲ್ಲೆ. ಯಾಕೆ? ಏನಕ್ಕ ಪೂಜೆ ಮಾಡಿಸ್ಕೊಳಕ್ ಹೊಂಟ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿನ್ಗ್ಯಾಕೆ? ವಯಸ್ಸಿಗೆ ಮೀರಿದನ್ನ ಮಾತಾಡ್ತಾಳೆ. ಅಬ್ಬಬ್ಬಾ ಅಂದ್ರೆ ನಿನ್ಕಿಂತ 3 ವರ್ಷ ಚಿಕ್ಕವಳು. ತಟ್ಬಿಡ್ತೀನಿ ನೋಡು. ನಾನು ಎಲ್ಲ ದೊಡ್ಡ ದೊಡ್ಡಿವೆ ಕೈಗಳು, ತಟ್ಬಿಡ್ತೀನಿ ನಾನು. ನಿಮ್ಮ ಅಪ್ಪಂಗೆ ಹೇಳ್ತೀನಿ ಇರು. ಏ ಶರಣ್ಯ, ಬಾ ಇಲ್ಲಿ. ಏನ್ ಕುಣಿತಾ ಹೋಗ್ತಿದ್ಯಾ? ಪೂಜೆ ಮಾಡಿಸ್ಕೊಳಕ್ ಹೊಂಟಿದ್ಯಾ? ಯಾಕಮ್ಮ, ನಿಮ್ ಗಂಡ ನಿನ್ ಪೂಜೆ ಮಾಡಲ್ವಾ? ಏಯ್, ಅವಳು ನನ್ನ ಹುಡುಗಿ ಕಣೋ. ಯಾರಾದ್ರೂ ಅವಳನ್ನ ನೋಡಿದ್ರೆ ಅದೇ ಅವ್ರ ಕೊನೆ ದಿನ. ಅವಳ ಮೇಲೆ ಕಣ್ಣು ಹಾಕಿದ್ರೆ ನಿನ್ ತಲೆನೇ ಇರೋದಿಲ್ಲ. ರವಿ, ಏ ರವಿ, ಬಾರೋ ಇಲ್ಲಿ ಆಚೆ. ನಾನ್ ನನ್ನ ಹುಡ್ಗನ್ ಕರೆದ್ರೆ ಇದ್ಯಾವ್ದೋ ಗಂಡು ಹುಡ್ಗಿ ಬರ್ತಾ ಇದೆ. ಅಲ್ಲ ನಿನ್ನವನ್ ಬೆಳಿಗ್ಗೆ ಮನಿ ಮುಂದ್ ಬಂದ ರವಿ ರವಿ ಅಂತ ಒದ್ರಾಕತ್ತಿ ಯಾಕ್ಲೆ? ಕತ್ತರಿಸ್ಬಿಡ್ತೇನೆ ನೋಡು, 2 ಜುಟ್ಟು ನಾಲಿಗೆ. ಅಬ್ಬಬ್ಬಬ್ಬಾ, ಜುಟ್ಟಿರೋದು ಹೆಣ್ಣು ಹುಡ್ಗಿಗ್ ಮಾತ್ರ, ನಿನ್ನಂತ ಗಂಡು ಹುಡ್ಗಿಗಲ್ಲ. ನಾಲ್ಗೆ ಉದ್ದ ಇದೆ ಅಂತ ಚಾಚ್ಬೇಡ, ಕತ್ತರಿಸ್ಬಿಡ್ತೀನಿ. ಮೊದ್ಲು ರವಿನ್ ಕರಿ. ಮಾಡ್ತೇನ್ ತಡಿಲೆ ನಿನ್. ನೋಡು, ನಿನಗ ಹೋಗಬಾರು ಅಂತಾಳೆ. ನೀನ್ ಸ್ವಲ್ಪ ಇರೋ, ಅವಳು ಮಾಡೋ ಡ್ರಾಮಾನ ನೋಡಿ ಎಂಜಾಯ್ ಮಾಡೋ. ನೀನ್ ಹೇಳು ಬಂಗಾರ. ಓಹೋಹೋಹೋ, ಮಹಾನುಭಾವ. ಏನು ಊರಲ್ಲಿರೋರೆಲ್ಲ ದೇವ್ರು ಅಂತಾರೆ ಅಂತ ನೀನು ದೇವ್ರು ಅನ್ಕೊಂಡ್ಬಿಟ್ಟಿದ್ಯಾ? ನಾನು ದೇವ್ರು ಅನ್ಕೊಂಡಿಲ್ಲ ಬಂಗಾರ, ಎಲ್ರೂ ಅನ್ಕೊಂತ ಇದ್ದಾರೆ. ನೀನು ಅನ್ಕೋ, ಬೇಡ ಅಂತಿನ ಏನು? ನಾನೊಬ್ಳಿದ್ದೀನಿ, ನನಗ್ ಸಮಯ ಕೊಡ್ಬೇಕು, ಪ್ರೀತಿಸ್ಬೇಕು ಅಂತೇನಾದ್ರೂ ಇದ್ಯಾ ನಿನ್ಗೆ?
ಸದಾ ನನ್ ಹಿಂದೆ ತಿರುಗ್ಲಿಲ್ಲ ಅಂದ್ರೆ ಮಗ್ನೇ ಸಾಯಿಸ್ಬಿಡ್ತೀನಿ ನಿನ್ನ. ಸರಿ ಬಂಗಾರ. ನೀನು ಈ ಗಂಡು ಹುಡ್ಗಿನ್ ಜೊತೆಗಿಟ್ಕೊಂಡು ಏನೋ ಮಾಡ್ತಿದ್ಯಾ? ಬಾ ಪ್ರೀತಿ ಮಾಡೋಣ ಬಾರೋ, ಪ್ರೀತಿ ಕೊಡ್ತೀನಿ ಬಾರೋ, ನನ್ ಬಗ್ಗೆ ಒಂಚೂರು ಯೋಚನೆ ಮಾಡೋ. ನೋಡೋ, ಕಡೆ ಸಲ ಹೇಳ್ತಾ ಇದೀನಿ, ಸೂರ್ಯನ್ ಸುತ್ತ ಭೂಮಿ ಸುತ್ತೋ ಹಾಗೆ ನೀ ನನ್ ಹಿಂದೆ ಸುತ್ತಾ ಇರ್ಬೇಕು. ಇದೇ ಲಾಸ್ಟ್ ವಾರ್ನಿಂಗ್. ನಾನ್ ನದಿ ಹತ್ರ ಕಾಯ್ತಾ ಇರ್ತೀನಿ. ಬರ್ಲಿಲ್ಲ ಅಂದ್ರೆ ಖಂಡಿತ ಸಾಯಿಸ್ಬಿಡ್ತೀನಿ. ಏನ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ? ಇಬ್ಬರ ಮಧ್ಯೆ ಏನ್ ನಡೀತಾ ಇದೆ, ಅವಳ ನನ್ನ ಮಧ್ಯೆ ಏನ್ ನಡೀತಾ ಇದೆ ಅಂತ ನಿನಗೆಲ್ಲ ಡಿಟೇಲ್ ಆಗಿ ಹೇಳ್ತೀನಿ. ಒಳಗ್ ನಡಿ. ಏನೇ ಹೆಂಡ್ತಿ, ಎಲ್ಲಿಗೆ ಹೋಗಿದ್ದೆ? ನಮ್ಮ ಮದುವೆ ವಿಚಾರನ ನಿನ್ನ ಮಾಜಿ ಪ್ರೇಮಿಗೆ ಹೇಳೋದಕ್ಕ? ಇವನ್ ಸವಾಸ ಬೇಡ. ಅವನು ವಿಳ್ಕಿ ಖರಾಬ್ ಆಗಿದ್ದಾನೆ. ಬಂದ್ರೆ ಓಡಾಡ. ಹೋಗು ಹೋಗು, ಇದೇ ನಿನಗೆ ಕೊನೆ ಭೇಟಿ. ನಾಳೆಯಿಂದ ಅವನಿಗೆ ಮರಣ ಮೃದಂಗ, ನನಗೆ ಗಟ್ಟಿ ಮೇಳ. ನಿನ್ನಂತ ಬೀದಿ ನಾಯಿಗಳ ಕೈಯಲ್ಲಿ ಸಾಯೋಂತ ಮುಗ್ಧ ಅಲ್ಲ ನನ್ ರವಿ. ಕಾಡಿಗೆ ರಾಜ ಸಿಂಹ, ಈ ಊರಿಗೆ ದೇವ್ರು ನನ್ ಸಿಂಹ. ತಲೆ ಬಗ್ಸಿ ಕೈ ಮುಗಿದ್ರೆ ವರ ಕೊಡ್ತಾನೆ, ತಲೆ ಎತ್ತಿ ಸೆಡ್ಡೊಡಿದ್ರೆ ತಲೆ ತೆಗಿತಾನೆ. ಹುಷಾರ್. ಏನೇ ಅವನು ಸಿಂಹ, ನಾನು ಬೀದಿ ನಾಯಿನ? ನಿನ್ನ ಕಣ್ಣ ಮುಂದೆ ಅವನ್ನ ಸಾಯಿಸಿ ಊರಿಗೆ ದೇವರಾಗಿ ಆವಾಗ ಕಟ್ತೀನಿ ನಿನಗ್ ತಾಳಿ. ಅವನ ಸಾವನ್ನ ನೋಡಿರೋ ಪ್ರತಿಯೊಬ್ಬನ ಮೈಯಲ್ಲೂ ನಡಕ ನಡಕ ಹುಟ್ಟಬೇಕು. ಹಂಗೆ ಸಿಗದು ಸಾಯಿಸ್ತೀನಿ. ಇದೆಲ್ಲ ಬೇಕಾ ನಿನಗೆ? 20 ವರ್ಷದಿಂದ ಈ ಊರಿಗೆ ದೇವರು ಅವನೇ, ರಾಕ್ಷಸನೂ ಅವನೇ. ಅವನು ಎದುರಾಕೋಬೇಡ. ನಾನ್ ನೋಡ್ಕೋತೀನಿ. ಹೆಂಡ್ತಿ ನಿಂತ್ಕೊಳೆ. ಮುಖದ ಮೇಲೆ ಗಡ್ಡ ಮೀಸೆ ಇದ್ದ ತಕ್ಷಣ ಗಂಡ್ಸಾಗಲ್ಲ. ನಿಜವಾಗ್ಲೂ ನಿನ್ ವಂಶದ ರಕ್ತ ನಿನ್ ಮೈಯಲ್ಲಿ ಹರಿತಿದ್ರೆ, ನಿಮ್ಮಪ್ಪಂಗೆ ಹುಟ್ಟಿದ್ರೆ, ಏನೇಳು, ನಿಮ್ಮಪ್ಪಂಗೆ ಹುಟ್ಟಿದ್ರೆ ಆ ರವಿ ಜೊತೆ ಹೋರಾಡಿ ಗೆಲ್ಲು. ಆವಾಗ ನಿನ್ ಕಾಲು ಮುಗ್ದು ಎಲ್ರ ಎದುರುಗಡೆ ತಲೆ ತಗ್ಸಿ ನಿನ್ ಕೈಯಲ್ಲಿ ತಾಳಿ ಕಟ್ಸ್ಕೊತೀನಿ. ರವಿ, ಎಲ್ರ ಮುಂದೆ ನನ್ನ ಅವಮಾನ ಮಾಡ್ತೀಯಲ್ಲ, ನೋಡ್ಕೊಂತೀನ ನಿನ್ನ, ನೋಡ್ಕೊಂತೇನೆ. ನನಗೆ ಅಂತ ಒಂದ್ ದಿನ ಬರುತ್ತೆ, ಆವಾಗ ಈ ಊರಿಗೆ ನಾನೇ ದೇವರಾಗ್ತೇನೆ. ಬಂದ್ಲಪ್ಪ ಪುಣ್ಯಾತ್ ಗೀತಿ ನಿನ್ ಶೀಲವತಿ. ದೇವ್ರು, ನಿನ್ಗೋಸ್ಕರ ಮೀನಿನ ಸಾರು ಮಾಡಿದ್ದೀನಿ, ಊಟಕ್ಕೆ ಬರ್ತೀಯಾ? ನಿನ್ನ ಮಾತಲ್ಲಿರೋ ಮೋಹರಾಗ ನನ್ನಲ್ಲಿರೋ ಆ ಹಸಿವನ್ನ ಹೆಚ್ಚಿಸ್ತಾ ಇದೆ. ನೋಡೋದಕ್ಕೆ ನೀನೇ ಬಾಂಗಡಿ ಮೀನ್ ತರ ಇದೆಯಾ. ನಿನ್ನೇ ತಿಂದ್ಬಿಡ್ತೀನಿ ನಾನು. ಸರಿ, ನೀನು ಹೋಗು, ನಾನು ನಿನ್ನ ಮನೆಗೆ ಬರ್ತೀನಿ. ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಏನ ಮೀನ್ ಸಾರು ಫ್ರೈಯ? ನನಗೂ ಇಷ್ಟನ, ನಾನು ಬರ್ತೇನೆ. ನೀನ್ ಮಾತ್ರ ಬಾ, ಈ ಗಂಡುಡ್ಗಿನ ಕರ್ಕೊಂಬರ್ಬೇಡ. ಏನ ಒಬ್ಬ ಹೊಕ್ಕೇನ ಅಕ್ಕಿ ಮನೆಗೆ? ಇಲ್ಲ ಕಣೋ, ನಿನ್ನೂ ಕೂಡ ಕರ್ಕೊಂಡೋಗ್ತೀನಿ.
ನಿಮಗೆಲ್ಲ ಇದೇ ಕೊನೆ ವಾರ್ನಿಂಗ್. ನನ್ನ ಸಾರಾಯಿ ಪ್ರತಿ ಗಲ್ಲಿಲೂ ಸೇಲ್ ಆಗ್ಬೇಕು, ಪ್ರತಿ ಊರಲ್ಲೂ ಮಾರ್ಬೇಕು, ಎಲ್ರೂ ನಶೆಲಿ ತೇಲಾಡ್ಬೇಕು. ಅರ್ಥ ಆಯ್ತಾ? ಆವಾಗ್ಲೇ ನಾನು ಈ ಊರಿಗೆ ದೇವರಾಗೋದಕ್ಕೆ ಸಾಧ್ಯ. ರವಿ, ನಿನಗೂ ಆ ಶೀಲವತಿಗೆ ಏನ್ ಸಂಬಂಧ? ಅಂತ ಸಂಬಂಧ ಏನೂ ಇಲ್ಲ. ಅವಳು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಅವಳು ಮನೆಗೆ ಹೋಗ್ತಾ ಇರೋದು. ಅಡಿಗೆ ಅನ್ಕೊಂತ ಗಡಿಗೆ ಹೊಡೆದಿ ನೋಡ. ನೀನು ಹೆಂಗಾದ್ರೂ ಬರ್ತಾ ಇದೆಯಲ್ಲ, ಅವಳ ಕೈ ರುಚಿ ನೋಡು, ನಿನಗೆ ಗೊತ್ತಾಗತ್ತೆ. ಸರಿ, ನೋಡುನ್ ಬಾ. ಸರಿ, ತಿಂದ ಮೇಲೆ ನೀನೇ ಹೇಳ್ತೀಯ ಬಾ. ಇಲ್ಲೇ ಸರಾಯಿ ಕಾಸ್ತಾರ ನೋಡ. ಯಾರವರು? ಅವನ ಕೆಲಸಕಾರ ಇಲ್ದ ಅಡ್ಡಾಡ್ತಾನಲ್ಲ, ಉಡಾಳ್ ಸೀನು. ಇಳಿ, ನಡಿ ನೋಡೋಣ. ಈಗ ಬೇಡ ರವಿ, ಅವನ್ ಹಿಂದ 10-15 ಜನ ಇದ್ದೇ ಇರ್ತಾರ. ಈಗ ಬೇಡ. ಎಷ್ಟು ಜನ ಇದ್ರೆ ನನಗೇನು, ನೀನು ಬಾ. ಕಳ್ ನನ್ನ ಮಗನೇ, ಓದೋ ಹುಡುಗರನ್ನ ಕರ್ಕೊಂಬಂದು ಇಂಥ ಹಲ್ಕಟ್ ಕೆಲಸ ಮಾಡಿಸ್ತೀಯ? ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಇದೆಲ್ಲ ನಿನಗ್ಯಾಕೋ? ನಿನಗೆ ಯಾರು ಬರೋದಕ್ಕೆ ಹೇಳಿದ್ದಿಲ್ಲಿ? ಇದು ನನ್ನ ಅಡ್ಡ, ನನ್ನ ಇಷ್ಟ, ನಾನೇನಾದ್ರೂ ಮಾಡ್ಕೊಂತೇನೆ. ಮನೇಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಮನ್ನ ಓದಕ್ ಕಳ್ಸಿದ್ರೆ ಇಲ್ಲಿಗೆ ಬಂದು ಇಂಥ ಹಲ್ಕ ಕೆಲಸ ಮಾಡ್ತೀರಾ? ಬಂದ್ರೆ ಇಲ್ಲಿ ಒಬ್ಬೊಬ್ಬನು ಹಲ್ಕ ನನ್ನ ಮಕ್ಕಳ. ದೇವ್ರು, ನೀನು ಊರಲ್ಲಿರೋರಿಗೆ ದೇವ್ರೇನೋ, ಆದ್ರೆ ನನಗಲ್ಲ. ನಿನ್ನ ವಿಷಯ ಎಲ್ಲ ನನಗೆ ಗೊತ್ತು. ನನ್ನ ತಂಟೆಗೆ ಬರಬೇಡ. ಲೇ ಸೀನು, ಇದು ನಿನ್ನ ವ್ಯಾಪಾರ ಮಾಡ್ಕೊ, ತುಂಬಾ ಚೆನ್ನಾಗಿ ಮಾಡ್ಕೊ, ತುಂಬಾ ದುಡ್ಡು ಸಂಪಾದನೆ ಮಾಡು. ನಾನು ಅಡ್ಡ ಬರೋದಿಲ್ಲ, ಬರಬಾರ್ದು ಕೂಡ. ಆದ್ರೆ ಈ ದೇವ್ರು ನಿನಗೆ ಆಜ್ಞಾಪನೆ ಮಾಡೋದೇನಂದ್ರೆ, ನಾಳೆಯಿಂದ ನಿನ್ನ ಸರಕು ನಮ್ಮ ಊರಿಗೆ ಬರಬಾರ್ದು. ಇದು ನನ್ನ ಸರಕು, ನಾನು ಎಲ್ಲಾದ್ರೂ ಮಾಡ್ತೀನಿ, ನಿನಗೆ ಯಾಕೆ? ನಮ್ಮೂರಲ್ಲಿರೋ ಜನಕ್ಕೆ ಬುದ್ಧಿ ಕಡಿಮೆ. ಹೊಟ್ಟೆ ತುಂಬ ಕುಡಿರೋ ಅಂದ್ರೆ ಗಂಟಲ್ವರೆಗೂ ಕುಡಿತಾ ಇದ್ದಾರೆ. ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ನಿನ್ನ ಸಾರಾಯಿಗೆ ಸುರಿತಾ ಇದ್ದಾರೆ. ಅದಕ್ಕೆ ನಿನ್ನ ಸರಕು ನಮ್ಮೂರಿಗೆ ಬರಬಾರ್ದು. ಏನೋ ತಮಾಷೆ ಮಾಡ್ತಾ ಇದೀಯಾ? ಯಾರ್ ದೇವ್ರು? ಯಾರು ನೀನು ಮಾಡೋ ಹಲ್ಕ ಕೆಲ್ಸಗಳನ್ನೆಲ್ಲ ಸುಮ್ಮನೆ ನೋಡ್ಕೊಂಡು, ನಿನ್ನ ರೊಚ್ಚಿಗೆಬ್ಸೋ ಮಾತುಗಳನ್ನೆಲ್ಲ ಮೌನವಾಗಿ ಕೇಳ್ಕೊಂಡು ಪ್ರಶಾಂತವಾಗಿ ನಿನ್ನ ಮುಂದೆ ನಿಂತ್ಕೊಂಡಿದ್ರು ದೇವ್ರು ನಿನಗೆ ಕಾಣ್ಲಿಲ್ಲ ಅಂದ್ರೆ ಅವತಾರ ಎತ್ತಿ ತೋರಿಸ್ಬೇಕೇನೋ? ಮಗನೇ, ನೀನ್ ದೇವ್ರಾದ್ರೆ ನಿನ್ನೂರಲ್ಲಿ, ಇಲ್ಲೇ ನಾನೇ ರಾಕ್ಷಸ. ಸೀನು, ದೇವ್ರಂದ್ರ ದೇವ್ರ. ದೇವರಿಗೆ ಮ್ಯಾಲಿನೂರು, ಕೆಳಗಿನೂರು, ಬಲ್ಕಿನೂರು, ಎಡ್ಕಿನೂರು ಅಂತ ವ್ಯತ್ಯಾಸ ಇರಂಗಿಲ್ಲ. ಮೌನವಾಗಿರೋ ದೇವ್ರು ರುದ್ರ ತಾಂಡವ ಶುರು ಮಾಡಿದ್ರ ನಿನ್ನಂತವರಿಗೆ ನರಕ ಕಾಣಿಸುತ್ತೆ. ಲೇ, ನೀನ್ ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇದೆಯೋ, ತಿಳ್ಕೊಳ್ಳದೆ ಮಾತಾಡ್ತಾ ಇದೆಯೋ, ಇಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಮಾತಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ ಕಣ. ಆದ್ರೆ ಒಂದು ಮಾತು ಏನಂದ್ರೆ, ನನ್ನ ಬಗ್ಗೆ ನಿನಗೆ ಗೊತ್ತಿದ್ದಿದ್ರೆ ನಿನ್ನ ಗಂಟಲಿನಿಂದ ಧ್ವನಿ ಬರ್ತಿರ್ಲಿಲ್ಲ. ನಿನಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ನನ್ನ ಕಡತಗಳು ನಿನ್ನ ದೇಹನ ತಿದ್ದಿಲ್ಲ ಅಂತಾನೆ ಅರ್ಥ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ನಿನ್ನ ಉಸಿರಿಗೆ ಕೊನೆ ಉಸಿರು ಹತ್ರ ಇದೆ ಅಂತಾನೆ ಅರ್ಥ. ಲೇ,
ನೀನೊಬ್ಬ ರಾಕ್ಷಸ, ನಿನ್ನ ಹಿಂದೆ 10 ಜನ ಕಿಂಕರಿದ್ದಾರೆ, ನಿನಗೆ ಅಡ್ಡ ಬರೋರು ಯಾರು ಇಲ್ಲ ಅಂತ ಯೋಚನೆ ಮಾಡಿದ್ರೆ ಅದೇ ಕ್ಷಣ ನಾನು ನಿನಗೆ ಯಮ ಆಗ್ಬಿಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ಬರೀ ಆವಾಜ್ ಹಾಕಿ ಬಿಡ್ಬಾರ್ದಾಗಿತ್ತ, ಒಂದ್ 4 ಕಟ್ಟಿ ಬೇಕಿತ್ತ. ಶೀಲವತಿ, ಬಾಗಿಲು ತೆಗಿಯಲ್ವಾ? ಆಗ್ಲೂ ತೆಗಿತೀನಿ, ನೀನು ಮಾತ್ರ ತೆಗಿತೀನಿ. ಈ ಗಂಡು ಹುಡ್ಗಿ ಯಾಕೆ? ನಾ ಬಂದದ್ದು ಊಟ ಮಾಡಾಕ. ನಾ ಬಂದ್ರ ನಿನ್ ಮೀನೇನಾರ ಓಡೋಕೆತನ? ಅದು ಅವನಿಗೆ ಮಾತ್ರ. ನಾನು ಮೀನು, ಮೀನು ನಾನು. ನೀ ಮೀನ್ ತಿಂತೀಯೋ ನಿನ್ ಮೀನ್ ತಿನ್ನಿಸ್ತೀಯೋ ನನಗ್ಯಾಕೋ. ನಿಮ್ ರಾಸ್ಲೀಲೆ ನೋಡೋ ಕರ್ಮ ನನಗ್ಯಾಕ. ಏನಾರ ಮಾಡ್ಕೊಂಡು ಹಾಳಾಗ್ ಹೋಗ್ರಿ. ಏಯ್ ಬಾರ, ಯಾಕಷ್ಟೊಂದು ಅರ್ಜೆಂಟು? ನನಗಿನ್ನೂ ಹಸಿವಾಗಿಲ್ಲ. ಶೀಲವತಿ, ಸ್ವಲ್ಪ ಇರು. ಅಡ್ಗೆ ಬಿಸಿ ಇರೋವಾಗೇನೆ ಊಟ ಮಾಡ್ಬೇಕು. ಬಾ ನಡಿ. ಬನ್ನಿ. ಬಾಗ್ಲೋರ್ಗು ಬಂದು ಒಳಗ್ ಬರೋದಕ್ಕೆ ಮುಹೂರ್ತ ನೋಡ್ತಾ ಇದೀಯಾ? ಬಾ, ನಿನಗೋಸ್ಕರ ಎಲ್ಲ ತೆರ್ಕೊಂಡಿದ್ದೆ. ಬಾ. ನೀನು ಊಟಕ್ಕೆ ಕರೆದಂಗೆ ಕಾಣ್ತಿಲ್ವಲ್ಲ? ಊಟ ಇಲ್ಲಲ್ಲ, ಬಾ ಒಳಗೆ. ಯಾವ ಪಾತ್ರೆಲಿ ಇಟ್ಟಿದೀಯಾ ಮೀನನ್ನ? ಇಂಥ ಊಟ ನಿನ್ಗಿಷ್ಟ ಆಗಲ್ವಾ? ನಿನ್ನ ಸೌಂದರ್ಯನ ನೋಡೋದಕ್ಕೆ ನನ್ನ 2 ಕಣ್ಣು ಸಾಕಾಗಲ್ಲ. ನಿನ್ನಂತ ಸುಂದರವಾಗಿರೋ, ಬುದ್ಧಿವಂತನಾಗಿರೋ, ಶಕ್ತಿಶಾಲಿಯಾಗಿರೋ ನನಗೊಂದು ಮಗು ಕೊಡ್ತೀಯಾ? ಹೊಟ್ಟೆ ತುಂಬ ಊಟ ಹಾಕೋದಕ್ಕೆ ಕರೆದಿದ್ಯಾ ಅನ್ಕೊಂಡಿದ್ದೆ. ನಿನ್ನ ಹೊಟ್ಟೆನೇ ತುಂಬಿಸೋದಕ್ಕೆ ಕರೆದಿದ್ಯಾ ಅನ್ಕೊಂಡಿರ್ಲಿಲ್ಲ ಶೀಲವತಿ. ತುಪ್ಪದಲ್ಲಿ ಜೇನುತುಪ್ಪ ಬೆರೆಸ್ ನೋಡು, ಹಬ್ಬ ಆಗುತ್ತೆ. ನಿನ್ನ ವಯ್ಯಾರಕ್ಕೂ ನನ್ನ ವಯಸ್ಸಿಗೂ ಸೆಟ್ ಆಗಲ್ಲ. ಈ ಮೀನಿಗೆ ಬೇರೆ ತಿಮಿಂಗಲನ್ನ ಹುಡುಕೋ. ರವಿ, ಶೀಲವತಿ, ನಿನಗೆ ನಾನು ಸೆಟ್ ಆಗಲ್ಲ. ನನ್ನ ದಾರಿ ಬೇರೆನೇ ಇದೆ. ದಯವಿಟ್ಟು ನನ್ನ ಬಿಟ್ಬಿಡು. ನನಗೆ ಬೇಕಾಗಿರೋದು ನೀನೇ. ನಿನ್ನನ್ನು ಬಿಡಲ್ಲ. ನಿನ್ನ ಹೆಂಗಾದ್ರೂ ವಶೀಕರಣ ಮಾಡ್ಕೊಂತೀನಿ. ರವಿ, ರವಿ, ನಿನ್ನ ಮೆಲ್ಲು ಸೀರೆ ಸಾಕು ಎದೆಯ ಬಡಿತ ಏರೋಕೆ. ನಿನ್ನ ನಿಟ್ಟು ಸೀರೆ ಸಾಕು ಪ್ರಾಯ ಕರಗೋಗೋಕೆ. ನಿನ್ನ ಅಂದದ ನಶೆಯಲ್ಲಿ ಮಿಂದೆದ್ದೇನು ಹರೆಯ ಹಗುರಾಗಿದೆ ಶ್ರೀ
ಕನಸುರಂಗಿದೆ. ಏನೋ ಮಾಯೆ ನಿನ್ನಿಂದ ನಾಳೆಗಳಿಗೂ ನಶೆಯಾಗಿದೆ. ಏನೋ ಮಾಯೆ ನಶೆಯಿಂದ ಮನಸ್ಸೆಲ್ಲ ಖುಷಿಯಾಗಿದೆ. ನಿನ್ನ ಅಂದದ ತೇರು ಮೇರೆ ಸೋನು ನಾನು ಮುರಿದು ಮೈಯ ಮೇಲೆ ಸುರಿಸೋನು ಜೇನು. ಕಲಿಸಿದೆ ಸಮಯ ಹರೆಯದ ವಿಷಯ ಉಳಿಸಿದೆ ಹೃದಯ ಪ್ರಣಯದ ಸವಿಯ. ಏನೋ ಮಾಯೆ ನಿನ್ನಿಂದ ನಾಳೆಗಳು ರಂಗಾಡುವುದೇ. ಏನೋ ಮಾಯೆ ರಂಗೇರಿದ ವಯಸ್ಸೀಗ ತೇಲಾಡಿದೆ. ಈ ನಿನ್ನ ಸೌಂದರ್ಯ ನನ್ನ ನಶೆ ಏರಿಸ್ತಿದೆ. ನನ್ಗೆ ಅಷ್ಟೇ ಇದ್ರೆ ಸಾಕಾಗಲ್ಲ, ಇನ್ನೂ ಏನೇನೋ ಬೇಕು. ಏನ್ ಬೇಕು ಕೇಳು, ಏನ್ ಬೇಕಾದ್ರೂ ಕೊಡ್ತೀನಿ. ನನ್ನ ಆಸೆಗಳಿಗೆ ಮಿತಿನೇ ಇಲ್ಲ. ಏನ್ ಬೇಕು ನನ್ನ ಪ್ರೇಮದ ದೇವತೆಗೆ? ಹಣೆ ಮೇಲೆ ಅರ್ಶಿನ ಕುಂಕುಮ, ಕೈಯಲ್ಲಿ ಗಾಜಿನ ಬಳೆಗಳು, ಬೆರಳಿಗೆ ಕಾಲುಂಗುರ, ಕಾಲಿಗೆ ಕಾಲ್ಗೆಜ್ಜೆ. ಇದಕ್ಕೆಲ್ಲ ನೀನೇ ಅಧಿಪತಿ ಆದ್ರೆ ಅಷ್ಟೇ ಸಾಕು. ಏನಂತೀಯ? ನನಗಷ್ಟಕ್ಕೆ ಸಾಕಾಗಲ್ಲ. ಅಂದ್ರೆ ಅಂದ್ರೆ ನಮ್ಮ ಈ ಪವಿತ್ರವಾದ ಪ್ರೇಮ ಬಂಧನಕ್ಕೆ, ಮುಗಿದೇ ಇರೋ ಪ್ರೇಮ ಕತೆಗೆ 10 ಮಕ್ಕಳಾದ್ರೂ ಬೇಕು. ನಿನ್ನ ಅಂದದ ನಶೆಯಲ್ಲಿ ಮಿಂದೆದ್ದೇನು ಹರೆಯ ಹಗುರಾಗಿದೆ. ಶ್ರೀಗಂಧದ ಮೈಯಲ್ಲಿ ಸುಖವಾದೇನು ಕನಸುರಂಗಿದೆ. ಏನೋ ಮಾಯೆ ನಿನ್ನಿಂದ ನಾಳೆಗಳು ನಶೆಯಾಗಿವೆ. ಏನೋ ಮಾಯೆ ನಶೆಯಿಂದ ಮನಸ್ಸೆಲ್ಲ ಖುಷಿಯಾಗಿದೆ. ಸುಖ ನೀಡುವ
ನಾನಿವಾಗ ಹೊರಗ್ ಬಂದಾಯ್ತು. ಇಡೀ ಊರನ್ನೇ ಸರ್ವನಾಶ ಮಾಡ್ತೀನಿ. ಮಗು, ಈ ತಾಯಿ ಆಸೆನ ಈಡೇರ್ಸು. ಇಲ್ಲಿ ಯಾರನ್ನ ಉಳಿಸ್ಬೇಡ, ಎಲ್ರನ್ನ ಸಾಯಿಸು. ಇಡೀ ಊರನ್ನೇ ಸರ್ವನಾಶ ಮಾಡು. ನಿನ್ನ ಮೆಲ್ಲು ಸಿರೆ ಸಾಕು ಎದೆಯ ಬಡಿತ ಏರೋಕೆ, ನಿನ್ನ ನಿಟ್ಟು ಸಿರೆ ಸಾಕು ಪ್ರಾಯ ಕರಕ್ ಹೋಗೋಕೆ. ನಿನ್ನ ಅಂದದ ನಶೆಯಲ್ಲಿ ಮಿಂದದ್ದೇನು ಹರೆಯ ಹಗುರಾಗಿದೆ, ಶ್ರೀಗಂಧದ ಮೈಯಲ್ಲಿ ಸುಖವಾದೇನು ಕನಸು ರಂಗಿದೆ. ಏನೋ ಮಾಯೆ ನಿನ್ನಿಂದ ನಾಳೆಗಳು ನಶೆಯಾಗಿವೆ. ನನ್ಗೆ ಯಾಕೋ ಇವತ್ತು ನಿನ್ ನೋಡಿದ್ರೆ ಹೊಸ್ತಾ ಕಾಣ್ತಾ ಇದೆಯಾ? ನನಗೂ ಕೂಡ ಇವತ್ತು ತುಂಬಾ ಹೊಸದಾಗಿ ಕಾಣ್ತಾ ಇದೀಯ. ಹೇಗಂತ ಹೇಳು. ಹೇಗಂತ ನೀನೇ ಹೇಳು. ನನ್ನ ಹೃದಯದ ಬಡಿತ ಏರ್ತಾ ಇದೆ. ನನ್ನ ಹೃದಯದ ಬಡಿತ ತುಂಬಾ ನಿನ್ನ ಹೆಸರೇ ಗುನುಗ್ತಾ ಇದೆ. ನಿನ್ನ ನಗು ನನ್ನ ನಾಚಿಕೆಯನ್ನೇ ಕೆಣಕ್ತಾ ಇದೆ. ನಿನ್ನ ನಾಚಿಕೆ ಕೆನ್ನೆ ಮೇಲೆ ಕೆಂಪಾಗಿ ನನ್ನ ಕಚ್ಚು ಅಂತ ಇದೆ. ನನ್ನ ಮನಸ್ಸು ವಯಸ್ಸು ಹದ್ದು ಮೀರ್ತಾ ಇದೆ. ಹದ್ದು ಮೀರಿರೋ ವಯಸ್ಸಿನ ಜೊತೆ ಚೆಲ್ಲಾಟ ಆಡುವಂತ ಇದೆ ನನ್ನ ಮನಸ್ಸು. ಪ್ರಾಯ ಸೇರಿ ಮುತ್ತು ಮುತ್ತುಗಳು ಜಾರಿ ಈ ಪ್ರಪಂಚನೇ ಮೀರಿ ಅಂತ್ಯ ಇಲ್ದಿರೋ ಪ್ರೇಮ ಲೋಕದಲ್ಲಿ ಶೃಂಗಾರ ಕಾವ್ಯನ ಬರೆದು ಈ ಜಗತ್ತನ್ನೇ ಮರೆತು ಪ್ರೀತಿಸೋಣ. ನಿನ್ನ ಮೆಲ್ಲು ಸಿರೆ ಸಾಕು ಎದೆಯ ಬಡಿತ ಏರೋಕೆ, ನಿನ್ನ ನಿಟ್ಟು ಸಿರೆ ಸಾಕು ಪ್ರಾಯ ಕರಕ್ ಹೋಗೋಕೆ. ಯಜಮಾನ್ರೇ, 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 ನಿಮ್ ಮಗಳು ರವಿನ ಲವ್ ಮಾಡ್ತಾ ಇದ್ದಾಳೆ. ಊರೆಲ್ಲ ಸುತ್ತಾಡೋದನ್ನ ನಾನೇ ನೋಡಿದೆ. ಹೌದಾ? ಮಾಡ್ತೇನಿರು ಅವಳಿಗೆ. ಶರಣ್ಯ, ಯಾಕ್ರಿ, ಏನಾಯ್ತು? ಮನೆಯಲ್ಲಿ ಬೆಳೆದ್ ನಿಂತ ಮಗಳಿದ್ದಾಳೆ. ಯಾವನ್ ಜೊತೆ ಓಡಾಡ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನೋಡೋ ಗಮನ ಇಲ್ಲ ನಿನಗೆ? ಇಷ್ಟು ದಿವಸ ಇದನ್ನ ಗಾಳಿ ಸುದ್ದಿ ಅನ್ಕೊಂಡಿದ್ದೆ. ಈಗ ಅದೇ ನಿಜ ಆಗಿ ಹೋಯ್ತು. ಅವನೊಬ್ನು ದೇವಸ್ಥಾನದಲ್ಲಿ ದೇವ್ರನ್ನ ಕಿತ್ತೊಗೆದು ಊರಿಗೆ ಕಳಂಕ ತಂದ. ನೀನು ಅಂಥವನ್ ಜೊತೆ ಓಡಾಡಿ ನಮ್ ವಂಶಕ್ಕೆ ಕಳಂಕ ತಂದಿ. ಅಪ್ಪ, ಪ್ರತಿ ಬೆಳಕಲ್ಲೂ ಕತ್ಲೆ ಇರತ್ತೆ, ಪ್ರತಿ ಕತ್ಲೆಲ್ಲೂ ಬೆಳಕಿರತ್ತೆ. ನೀವ್ ಅವನಲ್ಲಿರೋ ಕೆಟ್ಟ ಗುಣಗಳನ್ನ ಮಾತ್ರ ನೋಡ್ತಾ ಇದ್ದೀರಾ. ಅವನಲ್ಲಿರೋ ಒಳ್ಳೆತನನ ಒಳ್ಳೆ ಮನ್ಸಿಂದ ನೋಡಿ. ಆವಾಗ ಕತ್ಲಲ್ಲಿರೋ ಬೆಳಕು, ಬೆಳಕಲ್ಲಿರೋ ಕತ್ಲು ಏನು ಅಂತ ನಿಮಗ ಅರ್ಥ ಆಗುತ್ತೆ. ನೋಡು, ಈಗಲೇ ಹೇಳ ಅವಳಿಗೆ, ನಾನು ಯಾರ ಜೊತೆ ನಿಶ್ಚಯ ಮಾಡ್ತೇನೋ ಅವನ ಜೊತೆನೆ ಮದುವೆ ಅವಳಿಗೆ. ನಾನಂತೂ ನನ್ನ ನಿರ್ಧಾರನ ಬದಲಾಯಿಸಲ್ಲ.
ನಾನು ಮದುವೆ ಅಂತ ಆದ್ರೆ ಅವನೇ. ಅಕಸ್ಮಾತ್ ಈ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಸಾವು ನೋಡ್ಬೇಕಾಗುತ್ತೆ. ಯಾಕೆ, ಏನಾಯ್ತು? ರವಿ, ಶರಣ್ಯ, ಏನಾಯ್ತು? ಯಾಕೆ ಅಳ್ತಾ ಇದೀಯ ಶರಣ್ಯ? ನನ್ ಮನೇಲಿ ನನ್ ಮದುವೆ ಮಾಡ್ಸಕ್ಕೆ ನೋಡ್ತಿದ್ದಾರೆ. ನನ್ ಮನ್ಸಿಗಿಂತ ಅವ್ರ ಮಾನ ಗೌರವನೇ ಜಾಸ್ತಿ ಆಗಿದೆ ಅವ್ರಿಗೆ. ನನ್ನನ್ನು ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡು ರವಿ. ನಿನಗೋಸ್ಕರ ನಾನು ಹುಟ್ಟಿದ್ದೀನಿ, ನನಗೋಸ್ಕರ ನೀನು ಹುಟ್ಟಿದೀಯ ಅಂತ ಆ ದೇವರು ನಿರ್ಣಯಿಸದೇ ಇದ್ರು ನಾವು ಅನ್ಕೊಂಡಿದೀವಲ್ವಾ, ಈ ಜನ್ಮದಲ್ಲಿ ನಮ್ಮನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ. ಯಾರೇನೇ ಅಂದ್ರು ನೀನೇ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ ಅಂತ ನಾನು ಯಾವತ್ತೋ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಇಷ್ಟು ಹೇಳಿದ್ಮೇಲೂ ನೀನು ಅಳ್ತಾ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನು ಯೋಚನೆ ಮಾಡ್ತಾ ಇದೀಯಾ? ನಾನಿದ್ದೀನಿ ಅಂತ ಹೇಳಿದೆ ತಾನೆ. ನಿನ್ನ ಬಿಟ್ಟು ಬೇರೆ ಯಾರೇ ತಾಲಿ ಕಟ್ಟಿದ್ರು ಅದು ನನಗೆ ನೇಣು ಹಾಗಾಗಿರುತ್ತೆ. ಅಂಥ ಪರಿಸ್ಥಿತಿ ಬರೋದಿಲ್ಲ. ನನಗೆ ಎದುರುಗಡೆ ಬರೋ ಅಂಥ ಗಂಡಸು ಯಾರಿದ್ದಾರೆ ಈ ಊರಲ್ಲಿ? ನೀನು ಯೋಚನೆ ಮಾಡಬೇಡ. ಏನ್ ಗುರು, ನಿನ್ನ ಪರಿಸ್ಥಿತಿ ಹಿಂಗಾಗಿ ಹೋಯ್ತು? ದೇವ್ರಂತೆ ದೇವರು ಅವನ ಭೂಮಿ ಮೇಲಿದ್ರೆ ನಮಗೆ ತೊಂದರೆ. ಹೆಂಗಾದ್ರೂ ಮಾಡಿ ಅವನ್ನ ಮೇಲೆ ಕಳಿಸ್ಲೇಬೇಕು. ಸೀನು, ನಿನಗೆ ನನ್ನ ಮಗಳಂದ್ರೆ ಇಷ್ಟ ಅಲ್ವಾ? ಹಾ, ಅವನ ಎದುರಿಸೋಕೆ ಊರಲ್ಲಿ ಯಾರೂ ಇಲ್ದಂಗಾಗಿದೆ. ನೀನು ನನ್ನ ಮಗಳನ್ನ ಮದುವೆ ಆಗು, ಆಮೇಲೆ ಅವನ ವಿಚಾರ ನೋಡೋಣಂತೆ. ಈ ಊರಿಗೆ ಗಂಡಸು ನಾನೇ, ಆ ಹುಡುಗಿಗೆ ಗಂಡನೂ ನಾನೇ. ನಿಂತ್ಕೋ ನಿಂತ್ಕೋ. ರವಿ, ನಾನೇನೋ ನಿನ್ಗೆ ಹೇಳ್ಬೇಕು. ಶೀಲವತಿ, ಮತ್ತೆ ಶುರು ಮಾಡಿದ್ಯಾ? ಏಯ್, ಅದಲ್ಲ. ಓ, ಇನ್ನೊಂದು ಬೇರೆ ಇದೆಯಾ? ದಯವಿಟ್ಟು ನನ್ನ ಬಿಟ್ಟುಬಿಡು ಶೀಲವತಿ. ನಾನು ನಿನ್ನ ಗರ್ಭವತಿ ಮಾಡಲ್ಲ ಶೀಲವತಿ. ನಾನು ನಿನ್ನ ಊಟಕ್ಕೆ ಕರೆದಿದ್ದು ಬರೀ ಒಂದ್ ದಿವಸ ಊಟ ಮಾಡ್ಲಿ ಅಂತಲ್ಲ, ದಿನ ಊಟ ಮಾಡ್ಲಿ ಅಂತ. ಇವತ್ ನೇರವಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ಲೇಬೇಕು. ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಬೇರೆ ಹುಡುಗಿನ ಬೇರೆ ಕಡೆ ಪ್ರೀತಿಸ್ಕೊ, ನನ್ನ ಮಾತ್ರ ದಿನಾನು ಪ್ರೀತಿಸ್ಬೇಕು.
ಒಂದೇ ಸರ್ತಿ ಇಬ್ಬಿಬ್ಬರನ್ನ ಪ್ರೀತಿಸಕ್ಕಾಗಲ್ಲ ಶೀಲವತಿ. ನನ್ನ ಹತ್ರ ಇರೋದು ಒಂದೇ ಒಂದು ಮನಸ್ಸು. ನನ್ನ ಮನೇಲಿ ಮಾತ್ರ ಪ್ರೀತಿಸು. ನಾನು ಏನು ಹೇಳಿದ್ರು ನೀನು ಕೇಳೋ ಪರಿಸ್ಥಿತಿಲಿಲ್ಲ. ಸರಿ, ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಡು. 1 ಗಂಟೆ ಟೈಮ್ ಕೊಡು ನನಗೆ. ಹಿಂಗೋಗಿ ಹಂಗೆ ಬರ್ತೀನಿ. ನನಗೋಸ್ಕರ ನೀನು ಇಲ್ಲೇ ವೇಟ್ ಮಾಡ್ತಾ ಇರು, ಸರಿನಾ? ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ? ಹೌದು. ನಾನು ಏನು ಹೇಳಿದ್ರು ನೀನು ಮಾಡ್ತೀಯಾ? ಖಂಡಿತ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಮಾಡ್ತೀಯಾ? ಏನು? ನಿಜವಾಗ್ಲೂ? ಪ್ರಾಮಿಸ್? ಪ್ರಾಮಿಸ್. ಹೌದಾ? ಹಂಗಾದ್ರೆ ಒಂದ್ಸರ್ತಿ ಕಣ್ಮುಚ್ಕೋ. ಈ ಜನ್ಮದಲ್ಲಿ ನಾನು ಇನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅವಳಿಗೆ ಮೋಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಕೊತಾ ಇಲ್ಲ. ಹಾಗಂತ ನಿನ್ನ ಪ್ರೀತಿನ ದೂರ ಮಾಡ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ. ನಾವಿಬ್ಬರು ಪ್ರೇಮ ಲೋಕದಲ್ಲಿ ತೇಲಾಡೋದಕ್ಕಿರೋ ಒಂದೇ ಒಂದು ಔಷಧಿ. ಅದಕ್ಕೆ ನೀನು ಈ ವಿಷಾಮೃತವನ್ನ ಸೇವಿಸು. ನಿನ್ನ ಪ್ರಾಣ ಪಕ್ಷಿ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ನಿನ್ನ ಹಿಂದೆ ನಾನೂ ಬರ್ತೀನಿ. ನಾವಿಬ್ರು ಸ್ವರ್ಗದಲ್ಲಿ ಒಂದಾಗೋಣ. ಯಪ್ಪ, ನನ್ಗೆ ನೀನು ಬೇಡ, ನಿನ್ ಪ್ರೀತಿನೂ ಬೇಡ. ಸಾಯಿಸ್ಬಿಡ್ತೀಯ ನನ್ನ ನೀನು, ರಾಕ್ಷಸ. ಶೀಲವತಿ, ಬಾ ಶೀಲವತಿ, ನಾವಿಬ್ರು ಪರಲೋಕದಲ್ಲಿ ಪ್ರೀತಿಸೋಣ. ಬಾ, ಕುಡಿ ಶೀಲವತಿ, ಕುಡಿ. ನಿನ್ ಜೊತೆ ನಾನು ಬರ್ತೀನಿ. ಯಪ್ಪ, ನೀನೇನ್ ಮನುಷ್ಯನಾ? ಶೀಲವತಿ, ಶೀಲವತಿ, ಬಾ ಶೀಲವತಿ. ಪ್ರೀತಿ ಅಂತೆ ಪ್ರೀತಿ, ಸಾವಲ್ಲೂ ಕೂಡ ಜೊತೆಗೆ ಬರೋರೆ ನಿಜವಾದ ಪ್ರೇಮಿಗಳು. ರವಿ, ನನ್ನ ಸೀನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ಮಪ್ಪ ನೋಡ್ತಿದ್ದಾರೆ. ನೀನ್ ಇದನ್ನ ಕಟ್ಟಿ ನಿನ್ ಸ್ವಂತ ಮಾಡ್ಕೊ. ಮನಸ್ಸು ಮನಸ್ಸು ಸೇರಿದ್ರೆ ಮದುವೆ ಆದಂಗೆ. ನಮ್ಮ ಸಂಬಂಧಕ್ಕೆ ಇದ್ರ ಅವಶ್ಯಕತೆ ಇದೆಯಾ? ಇದಿದ್ರೇನೆ ಈ ಪ್ರಪಂಚಕ್ಕೆ ನಾನ್ ನಿನ್ ಪಾಲನ್ನೋದು ಗೊತ್ತಾಗತ್ತೆ. ಈಗ ನಿನಗೆ ಸಮಾಧಾನ ಆಯ್ತಾ? ಶರಣ್ಯ, ಏನು ಇಷ್ಟೊಂದು ಬಿಸಿಯಾಗಿದೆಯಾ? ಈ ಬಿಸಿ ತಣ್ಣಗಾಗೋದು ನಿನ್ನಿಂದನೆ. ರವಿ, 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 ರವಿ,
ತನ್ನ ನೀನೇ ತನ ನೀನ ತನ್ನ ಅಕ್ಕ. ನಿನ್ನ ಬದುಕೋದಕ್ ಬಿಡೋದಿಲ್ಲ ಕಣೋ. ನಿನ್ನ ಬದುಕೋದಕ್ ಬಿಟ್ರೆ ನಮಗೆ ಗೋರಿ ಕಟ್ಬಿಡ್ತೀಯ. ಎಲ್ರು ನಿನ್ನ ದೇವ್ರು ಅಂದ್ರೆ ನೀನೇನ್ ದೇವ್ರಾಗ್ತೀಯ? ನಿಲ್ಲು. ಓಂ ಭ್ರೀಂ ಹ್ರೂಂ ಆತ್ಮ ಸರ್ವನಾಶನ. ಯಾರ್ ಸ್ವಾಮಿ ನೀವು? ನಿನಗದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಿನ್ನ ರಹಸ್ಯ ತಿಳ್ಕೋಬೇಕು. ನಾನ್ ಯಾಕೆ ಇಲ್ಲಿದ್ದೀನಿ? ಇಲ್ಲಿ ಏನ್ ನಡೀತಾ ಇದೆ ಸ್ವಾಮಿ? ನನಗೇನು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನೀನೊಂದು ಕತೆ ಕೇಳಬೇಕು. ನನ್ನ ಪ್ರೇಯಸಿನ ನನ್ನ ಕೈಯಿಂದ ಸಾಯಿಸಿದ್ನಂತೆ ಊರೆಲ್ಲ ಹೇಳ್ತಾ ಇದ್ದಾರೆ. ನಾನ್ ಯಾರು ಅಂತ ಹೇಳಿ ಗುರುಗಳೇ. ನೀನ್ ಮನುಷ್ಯ ಅಂದ್ರೆ ಮನುಷ್ಯ ಅಲ್ಲ, ರಾಕ್ಷಸ ಅಂದ್ರೆ ರಾಕ್ಷಸ ಅಲ್ಲ. ನಿನ್ನ ವಿಶ್ವರೂಪ ಬೇರೆನೇ ಇದೆ. ಅದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಿನ್ನ ಹಿಂದಿನ ಕಥೆ ತಿಳ್ಕೋಬೇಕು. ರಹಸ್ಯನ? ನನಗೆ ಒಂದು ರಹಸ್ಯ ಇದೆಯಾ? ಹಿಂದೆ ನಿಮ್ ತಂದೆ ನಿನ್ನಂಗೆ ನಾನು ಕೂಡ ಏಕಾಂಗಿನೇ. ಯಾಕಂದರೆ ನಿನ್ನಂಗೆ ನಾನು ನಗ್ತಾ ಇರ್ತೀನಿ. ಯಾಕಂದರೆ ಅನಾಥವಾಗಿ ಬೆಳೆದಿದ್ದೀನಿ. ನನಗೆ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಏನಾದರೂ ಹೇಳ್ಕೋಬೇಕು ಅಂದರೆ ನಿನ್ನ ಮುಂದೆನೇ ಹೇಳ್ಕೋಬೇಕು. ನನ್ನ ನೋಡಿ ನೀನು ನಗಬೇಕು, ನಿನ್ನ ನೋಡಿ ನಾನು ನಗಬೇಕು. ಅಷ್ಟೇ ಅಲ್ವಾ ನನ್ನ ಜೀವನ? ಸರಿ, ನಿನಗೇನೋ ನಿದ್ರೆ ಬರ್ತಾ ಇಲ್ಲ, ನನಗೆ ನಿದ್ರೆ ಬರ್ತಾ ಇದೆ. ನಾನು ಹೋಗಿ ಮಲ್ಕೋತೀನಿ. ಮತ್ತೆ ನಾಳೆ ಸಿಗ್ತೀನಿ.
ಏ ಹುಡುಗಿ, ಯಾಕೆ ಅಳ್ತಾ ಇದೀಯಾ? ನಾನ್ ನಿನ್ಗೆ ಕಾಣಿಸ್ತಿದ್ದೀನಿ. ನಾನೇನಾದ್ರೂ ಕುರುಡಾನ? ಈ ಹುಣ್ಣಿಮೆ ರಾತ್ರಿಯಲ್ಲಿ ಇಂಥ ಸುಂದರವಾದ ಸುಂದರಿ ಚಂದ್ರನ್ನೇ ಮೀರ್ಸೋ ಹಂಗೆ ಹೊಳಿತಾ ಇದ್ರೆ ನನ್ನ ಕಣ್ಣು ಕುಕ್ಕದೇ ಇರುತ್ತಾ ನಿನ್ನ ಅಂದ? ಹಾಗಾದ್ರೆ ನೀನು ನನ್ನ ಒಂದೇ ಒಂದ್ಸಲ ಮುಟ್ತೀಯಾ? ಈ ತಣ್ಣಗಿನ ರಾತ್ರಿಲಿ ಬಿಸಿಯಾಗಿರೋ ಹುಡುಗಿನ ತಾಕಿದ್ರೆ ನನ್ನ ಬೇಟೆ ಆಡ್ತಾ ಇರೋ ನನ್ನ ವಯಸ್ಸು ನಿನ್ನನ್ನ ನುಂಗು ಬಿಡುತ್ತೆ. ಮುಟ್ಟು ಅಂತೀಯಾ? ಒಂದೇ ಒಂದ್ಸಲಿ ನೀನ ಮುಟ್ಟಿ ನೋಡು. ಈ ಜನ್ಮದಲ್ಲಿ ನೀನು ಮರೆಯಕ್ಕಾಗಿರೋಷ್ಟು ಸುಖನ ನಾನು ಕೊಡ್ತೀನಿ. ಬಲಗಾಲಿಟ್ಟು ಒಳಗಡೆ ಬಾ. ಜೀವನದಲ್ಲಿ ಮೊದಲನೇ ಸಲ ಪ್ರೀತಿಯಿಂದ ಮಾತಾಡ್ತಿರೋ ಮನುಷ್ಯ ನೀನೇ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ. ನಮ್ಮಿಬ್ಬರ ಮಧ್ಯೆ ಗಾಳಿನ ಸುಳಿದಿರೋ ಹಾಗೆ ಬಿಗಿಯಾಗಿ ಹಾಕೋ. ತಬ್ಕೋತೀನಿ, ಖಂಡಿತ ತಬ್ಕೋತೀನಿ. ಅನಾಥವಾಗಿ ಬೆಳೆದಿರೋ ನಾನು ನಿನ್ನ ನೋಡಿದ ತಕ್ಷಣ ನಮ್ಮದು ಎಷ್ಟೋ ಜನ್ಮದ ಬಂಧ ಅಂತ ಅನ್ನಿಸ್ತು. ನಿನಗೆ ಮೋಹಿತನಾಗಿ ಹೋಗ್ಬಿಟ್ಟೆ. ನಂದು ಎಷ್ಟು ಜನ್ಮಗಳ ಬಂದವೋ, ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಆದ್ರೆ ಈ ಕ್ಷಣ, ಈ ಪ್ರೇಮ ನಿಜ. ಸಾಕು, ಈ ಜನ್ಮಕ್ಕೆ ಈ ಪ್ರೀತಿ ಸಾಕು. ನನ್ನ ಉಸಿರಿರೋವರೆಗೂ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ನೀನು ಉಸಿರಲ್ಲಿ ಉಸಿರಾಗಿ ಬೆಟ್ಟೋಗ್ತೀನಿ. ನೀನಿಲ್ಲ ಅಂದ್ರೆ ನನ್ನ ಉಸಿರೇ ನಿಂತೋಗುತ್ತೆ. ಅಂತ ಪರಿಸ್ಥಿತಿ ಬಂದ್ರೆ ಇಲ್ಲಿ ಆದ್ರೂ ಅಲ್ಲಿ ಆದ್ರೂ ಜೊತೆಗೆ ಇರ್ತೀನಿ. ನಿನ್ನ ನೆನಪುಗಳ ನೆರಳು ಮನದಾಳದೊಳಗೆ ಮೌನವಾಗಿ ಅಳುತ್ತದೆ. ರೀ, ಕ್ಷೇಮವಾಗಿ ಹೋಗಿ ಲಾಭ ಬನ್ನಿ. ಬೆಳಗಿದೆಯಾ? ಬರ್ತೀಯಾ?
ನೀಲು ನೀಲು ನಿನ್ನ ನೆನಪುಗಳ ನೀಲು ನೀಲು ಬೆಳಗ್ಗೆ ಈ ಕಾಡಲ್ಲಿ ಬಂದು ಕೂತ್ಕೊಂಡಿದೀಯಾ? ನಾನು ಎಲ್ಲ ಕಡೆ ಹುಡುಕಾಡ್ದೆ. ಅಡವಿ ಅಂದ್ರೆ ಪ್ರಕೃತಿ, ಪ್ರಕೃತಿ ಅಂದ್ರೆ ನನಗೆ ತುಂಬಾ ಇಷ್ಟ. ಆ ಪ್ರಕೃತಿನಲ್ಲಿ ಅಷ್ಟೊಂದು ಮಾಯೆ ಇದ್ರೆ ಈ ಸೌಂದರ್ಯದ ಪ್ರಕೃತಿನಲ್ಲಿ ಇನ್ನೆಷ್ಟು ಮಾಯೆ ಇರ್ಬೋದು? ಗೌಡ್ರ, ಊರೊಳಗೆ ಕೊಲೆ ನಡೆಯಾಗತ್ತತಿ. ಪ್ರತಿ ಹುಣ್ಣಿಮೆಗೆ ಒಂದೊಂದು ಜೋಡಿ ಸಾವಾಗತ್ತಾವು. ಇದಕ್ಕೆ ಏನಾರ ಪರಿಹಾರ ಮಾಡ್ರಿ. ಊರಾಗ ನಾವು ಬದುಕುದ ಕಷ್ಟ ಆಗೈತಿ. ಈ ವಿಷಯ ನನ್ ಕಿವಿಗೂ ಬಿದ್ದೈತಿ, ಆದ್ರೆ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗಲ್ಲ. ಒಬ್ಳಾಕಿ ಮಾಟಗಾತಿ ಅಂತದಾಳು, ಆಕಿನ್ ಹೋಗಿ ಭೇಟಿ ಆಗುನೇನ್ರಿ ಗೌಡ್ರ? ಅವ್ರು ನನಗೂ ಗೊತ್ತದಾರ, ಅವ್ರನ್ನ ಸಲ ನಾವು ಹೋಗಿ ಭೇಟಿ ಆಗ್ಬೇಕು. ನಮಸ್ಕಾರ ಮಾತೆ. ನಮ್ಮೂರಲ್ಲಿ ಪ್ರತಿ ಹುಣ್ಣಿಮೆಗೆ ಜೋಡಿ ಕೊಲೆಗಳು ನಡೀತಾ ಇವೆ. ಜನಗಳೆಲ್ಲ ಊರಲ್ಲಿ ಇರೋದಕ್ಕೆ ಭಯ ಪಡ್ತಿದ್ದಾರೆ. ಇದಕ್ಕೆ ಪರಿಹಾರ? ಇದು ನನ್ನಿಂದ ಆಗೋ ಕೆಲ್ಸ ಅಲ್ಲ. ಅದು ಮಾಮೂಲಿ ದೆವ್ವ ಅಲ್ಲ. ದೆವ್ವ ಅಂದ್ರೆ ದೆವ್ವ ಅಲ್ಲ. ಮನುಷ್ಯ ಅಂದ್ರೆ ಮನುಷ್ಯ ಅಲ್ಲ. ಅದು ಸಾಧಾರಣವಾಗಿದ್ದಲ್ಲ. ಇದಕ್ಕೋಸ್ಕರ ಆ ದೊಡ್ಡ ಗುರುಗಳೇ ಬರ್ಬೇಕು. ಅವರಿಂದ ಪರಿಹಾರ ಆಗತ್ತಾ? ಕಾಳಿ, ಈ ಊರನ್ನ ಕಾಪಾಡೋ ಶಕ್ತಿ ಇರೋದು ನಿನಗೆ. ಆ ಶಕ್ತಿನ ನನಗ್ ಕೊಡು. ಈ ಊರಿಗೆ ಬಂದಿರೋ ದೆವ್ವನ ಭಸ್ಮ ಮಾಡ್ಬೇಕು. ನಾನು ಆ ಮಾಟಗಾತಿಯವರನ್ನ ಭೇಟಿಯಾಗಿ ಬಂದೆ. ಅವರು ಆ ಮಹಾಗುರುಗಳನ್ನ ಭೇಟಿಯಾಗು ಅಂತ ಹೇಳಿದ್ರು. ನಾಳೆ ಅವರನ್ನು ಭೇಟಿ ಆಗೋಣ. ಅವ್ರೇನ್ ಹೇಳ್ತಾರೋ ನೋಡೋಣ. ಕಾಲನ ಕಾಲಕ್ಕೂ ಕಾಲನಾದವನು, ಮೌನದಲ್ಲೇ ಮಹಾಯುದ್ಧ ಹೊತ್ತವನು, ಭಿಕ್ಷೆಯಲ್ಲಿ ಬ್ರಹ್ಮಾಂಡ ತೂಗುವವನು. ಇವರಿಂದಾದ್ರೂ ನಮ್ಮೂರಿಗೆ ಆ ದೇವದಿಂದ ಮುಕ್ತಿ ಸಿಕ್ಕರೆ ಸಾಕು. ಸನ್ಯಾಸಿ नाहं देहो नाहं प्राणः भस्मलेपितललाटे जवचिक्मानः रागद्वेषतीतः ममकाराशून्यः वैराग्यं तस्य शस्त्रम्. ನಮಸ್ಕಾರ ಗುರುಗಳೇ. ನಿಶ್ಶಬ್ದ. ನಂಗೆಲ್ಲ ಗೊತ್ತು. ನಿಮ್ಮೂರಿಗೆ ದೊಡ್ಡ ಸಮಸ್ಯೆ ಬಂದಿದೆ. ಬರೋ ಹುಣ್ಣಿಮೆಗೆ ನಾನೇ ಬರ್ತೀನಿ. ಇನ್ನ ನೀವು ಹೋಗಿ ಬನ್ನಿ. ತಮ್ಮ ಇಚ್ಛೆಯಂತೆ ಆಗಲಿ.
ಅವನು ನನ್ನೇ ನೋಡ್ತಾ ಇದ್ದಾನೆ. ಅಲ್ಲಿ ನೋಡು, ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ. ಅವನು ನಿನ್ ನೋಡ್ತಿರೋದಲ್ಲ, ನಾನ್ ನೋಡ್ತಿರೋದು. ಇಲ್ಲ, ಅವನು ನನ್ನೇ ನೋಡಿದ್ದು. ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಅವನು ನನ್ನೇ ನೋಡ್ತಿರೋದು. ನೀನು ಹಂಗೆ ಹೇಳ್ತೀಯಾ? ನಿನ್ ತಪ್ಪಲ್ಲ ಬಿಡು, ಅದು ನನ್ ಕರ್ಮ. ನಾನ್ ದರಿದ್ರದವಳು. ನಿನ್ನಂತಾನೆ ನೋಡಿದ್ದು. ನಿಂದೇ ನೋಡಿದ್ದು. ಮತ್ತೆ ಯಾವಾಗ ನೋಡ್ತೀಯಾ? ನೀವು ಅಂದ್ರೆ ದಿನಾ ನೋಡ್ತೀನಿ. ನಿಜವಾಗ್ಲೂ? ನಿಜ ಹೇಳ್ತಿದ್ಯಾ? ಹಾಗಾದ್ರೆ ನಾಳೆ ಮಾವಿನ ತೋಪ್ ಕಡೆ ಬರ್ತೀಯಾ? ಖಂಡಿತ ಬರ್ತೀನಿ. ಕಾಯ್ತಾ ಇರ್ತೀನಿ. ಸೂರ್ಯ ನೆತ್ತಿ ಮೇಲೆ ಬರುವಷ್ಟರಲ್ಲಿ ನಿನ್ನ ಹತ್ರ ಇರ್ತೀನಿ. ನೀ ನೋಡ್ಬೇಡ ಅಂದಾಗಲೇ ನೋಡಿದ್ದೀನಿ, ನೀನು ನೋಡು ಅಂದಾಗ ನೋಡದೆ ಬಿಡ್ತೀನ. ಏಯ್ ನಿಂತ್ಕೊಳ್ಳೆ. ಅಮ್ಮ ತಾಯಿ ತಪ್ಪಾಗೋಯ್ತು, ನಾನು ಆ ತರ ಹೇಳಿಲ್ಲ ನಿನ್ಗೆ. ನಿಂತ್ಕೋ. ಅಕ್ಕ, ಅಯ್ಯೋ ಏನ್ ದರಿದ್ರದವಳೆ. ಬೆಳಗ್ಗೆ ಬೆಳಗ್ಗೆ ಮುಂಚೆನೆ ನಿನ್ ಮುಖ ನೋಡಿದೀನಿ. ನಮ್ಮನೇನೆ ಬೇಕಾಗಿತ್ತ, ಬೇರೆ ಎಲ್ಲೂ ಜಾಗನೇ ಸಿಗ್ಲಿಲ್ಲ. ಹೋಗತ್ಲಾಗೆ ಇತ್ಲಾಗ ಬಂದಿನ. ಅಕ್ಕ, ನಾನೇನ್ ತಂಗಿ ಕಣ. ನೀನ್ ಆ ದರಿದ್ರ ಜಾತಕದಲ್ಲಿ ನಮ್ಮನೆ ಉದ್ಧಾರನೇ ಆಗ್ಲಿಲ್ಲ. ನನ್ ತಂಗಿ ಹುಡ್ತಾಗನೇ ಸತ್ತೋಗಿದ್ದಾಳೆ. ನೀನ್ ಯಾವ ಪೀಡೆನೇ ಇವಳು. ಅಲ್ಗಾಚೆ. ನಿನ್ನ ನೆನಪುಗಳ ನಿರಳು ಮನದಾಳದೊಳಗೆ ಮೌನವಾಗಿ ಅಳುತ್ತದೆ. ಕಣ್ಣಂಚಿನಲ್ಲೇ ನಿಲ್ಲುವ ಕಣ್ಣೀರು ಹಾಡಾಗದೆ ಉಸಿರಲ್ಲೇ ಕರಗುತ್ತದೆ. ಕಳೆದು ಹೋದ ಕನಸುಗಳ ಸವಿನೋವು ಸುರಿಯದೆ ಉಳಿದ ಮಳೆಯಂತೆ ಹೃದಯ ತೋಯಿಸುತ್ತದೆ. ಇದೇ ದುಃಖದ ಮಾತಿಲ್ಲದ ವೇದನೆ.
ಆಸೆ. ನಾನು ನಿನ್ನ ಅವಾಗವಾಗ ನೋಡ್ತಾನೆ ಇರ್ತೀನಿ. ನಾನು ನೋಡ್ದಾಗೆಲ್ಲ ನೀನು ಅಳ್ತಾನೆ ಇರ್ತೀಯ. ಯಾಕೆ? ನೀನು ನೋಡೋದಕ್ಕೆ ತುಂಬ ಚೆನ್ನಾಗೇ ಇದೆಯಾ. ಆದರೆ ಊರಲ್ಲಿರೋರೆಲ್ಲ ನಿನ್ನ ನೋಡಿದ್ರೆ ಅಸಹ್ಯ ಪಡ್ಕೋತಾರೆ. ನನಗೇನೂ ಅರ್ಥ ಆಗ್ತಾ ಇಲ್ಲ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ದರಿದ್ರದವಳು. ನೀನು ಗಟ್ಟಿಯಾಗಿ ನಿಲ್ಲಬೇಕು. ಯಾರಾದರೂ ಏನಾದರೂ ಬೈದ್ರೆ ಎದುರು ಮಾತಾಡು. ಅದನ್ನು ಕಲ್ತ್ಕೋ. ಆವಾಗಲೇ ಈ ಊರಲ್ಲಿರೋರನ್ನ ನೀನು ಎದುರಿಸ್ಬೋದು. ಇಲ್ಲ ಅಂದರೆ ಅಳ್ತಾನೆ ನಿನ್ನ ಜೀವನನ ಹಾಳು ಮಾಡ್ಕೋತೀಯ. ಅಳಬೇಡ. ಈ ಹೂವಿಗಿಂತ ನಿನ್ನ ಕೈ ತುಂಬ ಮೃದುವಾಗಿದೆ, ನಿನ್ನ ಕೆನ್ನೆ ಕೂಡ ಮೃದುವಾಗಿದೆ. ಪ್ರಪಂಚಕ್ಕಂತೂ ಗೊತ್ತಿಲ್ಲ, ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ. ಈ ಸೌಂದರ್ಯನ ದಿನಾ ಪೂಜಿಸ್ಬೇಕು ಅನಿಸ್ತಾ ಇದೆ. ಸುಸ್ತಾಯ್ತಾ? ಅಪ್ಪ ಸುಸ್ತಾಯ್ತು. ನಾಳೆ ಮತ್ತೆ ಸಿಗೋನ್ವಾ? ನಾಳೆನಾ? ನಾಳೆ ಖಂಡಿತ ಬರ್ತೀಯ ತಾನೆ? ಖಂಡಿತ ಬರ್ತೀನಿ. ಸರಿ ಹಾಗಿದ್ರೆ. ಕನಕ! ಏನೈತೆ? ನಾನಂದ್ರೆ ಇಷ್ಟ ಇಲ್ವಾ ವಿಶ್ವ? ಇಷ್ಟ ಇರೋದಕ್ಕೆ ತಾನೇ ಬಾ ವಿಶ್ವ, ಬಾ ಬಾರೋ. ಇವಾಗ ಬಂದ್ರಾ? ಏನು ಇಷ್ಟೊಂದು ಖುಷಿಯಾಗಿದೆಯಾ? ಏನೋ ಹೇಳ್ಬೇಕು. ಏನದು ವಿಷಯ?
ನನ್ ಹೊಟ್ಟೆಲಿ ನೀ ಮಗು ಬೇಡ. ಏನಾಯ್ತು ಗುರುಗಳೇ? ಅದು ಮಾಮೂಲಿ ದೆವ್ವ ಅಲ್ಲ. ಅದರ ಸವಾಸಕ್ಕೆ ಹೋದ್ರೆ ನಮ್ಮನ್ನೇ ಸಾಯಿಸುತ್ತೆ. ಅದನ್ನ ಬಂಧಿಸ್ಬೇಕು ಅಂದ್ರೆ ಇನ್ನ 6 ತಿಂಗಳು ಕಾಯ್ಬೇಕು. ಈ ಮಧ್ಯೆ ಎಷ್ಟು ಜನ ಸಾಯ್ತಾರೋ ಅದು ದೇವರಿಗೇ ಗೊತ್ತು. ನಾವು ಕೂಡ ತುಂಬಾ ಜಾಗೃತರಾಗಿರ್ಬೇಕು. ಹುಣ್ಣಿಮೆ ದಿನಾನೇ ಅದನ್ನ ಬಂಧಿಸ್ಬೇಕು. ನೀವು ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ. ನಿಮ್ಮ ಅಪ್ಪಣೆಯಂತೆ ಆಗಲಿ. ಅಲ್ಲಿ ತನಕ ನಾನು ಹೇಳಿದ್ದನ್ನ ಮಾತ್ರ ಮಾಡ್ತಾ ಇರಿ. ಶಂಭೋ ಶಂಕರ. ಮನುಷ್ಯನಿಗೂ ದೆವ್ವಕ್ಕೂ ಪ್ರೀತಿ, ಇದು ಸೃಷ್ಟಿಗೆ ವಿರುದ್ಧ. ಇವಾಗ ಅವಳು ಗರ್ಭವತಿಯಾಗಿದ್ದಾಳೆ. ಅವಳನ್ನ ಅಂತ್ಯ ಮಾಡಬೇಕು ಅಂದ್ರೆ ಇನ್ನ 6 ತಿಂಗಳು ಬೇಕು. ಅವಳಿಗೆ ಯಾವಾಗ ಹೆರಿಗೆ ಆಗುತ್ತೋ ಅವಳ ಶಕ್ತಿ ಕ್ಷೀಣಿಸಿ ಹೋಗುತ್ತೆ. ಅಲ್ಲಿವರೆಗೂ ಈ ಊರನ್ನ ಕಾಪಾಡೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಶಂಭೋ ಶಂಕರ, ಹರ ಹರ ಮಹಾದೇವ. ತುಂಬಾ ಹುಷಾರಾಗಿರಿ. ಕಂದ, ನೀನು ಭೂಮಿಗೆ ಬರೋ ಸಮಯ ಬಂದಾಯ್ತು. ನಿನ್ ತಾಯಿ ಲೋಕೊಡೆ ಬೇಗ ಹೊರಗೆ ಬಾ. ರಾಕ್ಷಸಿ, ಹೊರಗೆ ಬಾರೆ. ನನ್ನ ಕೈಗೆ ಸಿಗದೆ ಎಲ್ಲೇ ಹೋಗ್ತೀಯಾ? ಎಲ್ಲೇ ಹೋದ್ರು ಹುಡುಕಿ ಹುಡುಕಿ ಸಾಯಿಸ್ತೀನಿ. ನಿನ್ನ ಬಿಡೋದಿಲ್ಲ ಕಣೆ. ನೀನ್ ನನ್ನನ್ನೇನು ಮಾಡಕ್ಕಾಗಲ್ಲ ಕಣೋ. ನಾನೇ ಬರ್ತೀನಿ, ನಿನ್ನನ್ನ ಸಂಹಾರ ಮಾಡ್ತೀನಿ. ಏ ಮೊದಲು ಮಂತ್ರನ ಶುರು ಮಾಡಿ, ನಾನ್ ನೋಡ್ಕೋತೀನಿ. ನೀಲಾ, ಗುರುಗಳೇ, ಏನಾಯ್ತು ಗುರುಗಳೇ? ನನ್ನ ಹೆಂಡತಿ ಯಾಕೆ ಕಾಡ್ತಾ ಇದ್ದಾಳೆ ಗುರುಗಳೇ? ಹೇಳು ಗುರುಗಳೇ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ. ಏನಾಯ್ತು ಏನಾಯ್ತು ಅಂತ ಹೇಳಿ ಗುರುಗಳೇ. ಅಮ್ಮ ತಾಯಿ, ನನ್ನ ಹೆಂಡತಿನ ಬಿಟ್ಬಿಡಮ್ಮ. ಅಮ್ಮ ಯಾಕೆ ಹಿಂಗ ಆಡ್ತಾ ಇದ್ದಾಳೆ? ಇವಳು ಮನುಷ್ಯನಲ್ಲ, ರಾಕ್ಷಸಿ. ಬಿಟ್ರೆ ಊರನ್ನೇ ನಾಶ ಮಾಡ್ತಾಳೆ.
ಸಾಯಿಸ್ತೀನಿ. ಕೈ ಮುಗಿತೇನೆ ಬರ್ತಾಯಿ. ನನ್ನ ಹೆಂಡತಿ ಅಮ್ಮ, ನನ್ನ ಪ್ರಾಣ. 1 ವರ್ಷದಿಂದ ನಾವು ಸಂಸಾರ ಮಾಡ್ತಾ ಇದ್ದೀವಮ್ಮ. ಅವಳು ಗರ್ಭವತಿ ಆಗಿದ್ದಾಳಮ್ಮ. ಕೈ ಮುಗಿತೀನಮ್ಮ. ಅವಳನ್ನ ಬಿಟ್ಬಿಡಮ್ಮ. ಈ ಊರನ್ನ ಬಿಟ್ಬಿಡ್ತೀವಮ್ಮ. ದೆವ್ವ ಅಲ್ಲ, ನನ್ನ ಪ್ರಾಣ ಗುರುಗಳೇ. ಅರ್ಥ ಆಗೋದಿಲ್ಲ. ಬಿಟ್ಬಿಡಿ ಗುರುಗಳೇ. ಅಯ್ಯೋ 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 ನೀನಾ? ಅಯ್ಯೋ 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 ಎಷ್ಟು ಪ್ರೀತಿಸಿದ್ದೆ ನಿನ್ನ ಬೂದಿ ಬೂದಿ ಮಾಡ್ಬಿಡ್ರಿ. ಮಾತೆ, ಆ ಮಗುನ ಎತ್ಕೊಂಬ. ಆಯ್ತು ಗುರುಗಳೇ. ನೀನ್ ಮತ್ತೆ ಬಂದ್ಯಾ? ನಾನು ಎಲ್ಲಿಗೋ ಹೋಗ್ತೀನಿ. ನನ್ ಮಗುಗೆ ಏನಾದ್ರು ಆದ್ರೆ ನಿಮ್ಮನ್ನ ಯಾರು ಉಳಿಸಲ್ಲ. ನಿನ್ನ ಮಗುಗೆ ಯಾವ್ದೇ ತೊಂದರೆ ಆಗಲ್ಲ. ನಿನ್ ಮಗುನ ಈ ಮಗು ನೋಡ್ಕೊಳ್ಳುತ್ತೆ. ನೀನ್ ಮತ್ತೆ ವಾಪಸ್ ಬಂದ್ರೆ ಅದೇ ನಿನ್ ಮಗು ಕೊನೆ ದಿನ ಆಗುತ್ತೆ. ಮರ್ಯಾದೆಯಾಗಿ ವಾಪಸ್ ಹೊರಟೋಗು. ಇವತ್ತಿಂದ ಈ ಮಗುಗೆ ತಂದೆ ಆಗ್ಲಿ ತಾಯಿ ಆಗ್ಲಿ ಎಲ್ಲ ನೀನೆ. ಮಗುನ ಚೆನ್ನಾಗಿ ನೋಡ್ಕೋ. ತಥಾಸ್ತು. ಈ ಆತ್ಮನ ಸುಮ್ಮನೆ ಬಿಟ್ರೆ ಇಡೀ ಊರನ್ನೇ ನಾಶ ಮಾಡುತ್ತೆ. ಇದನ್ನ ನನ್ನೊಳಗಡೆನೆ ಬಂಧಿಸ್ತೀನಿ. ಬಾ. ಇದು ನಿನ್ನ ಕಥೆ. ಅಂದ್ರೆ ನಾನೇ ಈ ಊರ್ ಜನಗಳನ್ನ ಸಾಯಿಸ್ತೀನಿ ಅಂತನ? ಸೃಷ್ಟಿಗೆ ವಿರುದ್ಧವಾಗಿ ಹುಟ್ಟಿದವನು ನೀನು. ಇಲ್ಲಿ ತನಕ ಬದುಕಿದ್ದೇ ದೊಡ್ಡ ವಿಷಯ. ಇದಕ್ಕೆ ಪರಿಹಾರ ಇಲ್ವಾ ಗುರುಗಳೇ? ಇನ್ನ ನಿನ್ನ ಸಾವನ್ನ ಯಾರಿಗೂ ತಡೆಯೋಕ್ಕಾಗಲ್ಲ. ಸಾವು? ಹೌದು, ನಾನು ಸಾಯ್ಲೇಬೇಕು. ನನ್ನ ಪ್ರೇಯಸಿನ ಸಾಯಿಸಿದ್ದಕ್ಕಾದ್ರೂ ನಾನು ಸಾಯ್ಲೇಬೇಕು. ನನ್ನ ಕೊಂದುಬಿಡಿ ಗುರುಗಳೇ. ಆ ಸಾವು ಕೂಡ ನಿನ್ನ ಹುಡುಕೊಂಡು ಬರುತ್ತೆ. ಇದಕ್ಕೆ ಪರಿಹಾರನೇ ಇಲ್ವಾ? ನಿನ್ನ ಸಾವು ಅಂತಿಂತ ಸಾವಲ್ಲ. ಪ್ರಪಂಚದಲ್ಲೇ ಇಲ್ಲಿ ತನಕ ನಡೆದೇ ಇರುವಂತಹ ಘೋರ ಸಾವು. ಪ್ರಾಣ ಇರೋ ಶಿಲೆಯಾಗಿ ಹಂಗೇ ಉಳಿದ್ಬಿಡ್ತೀಯ. ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಕಾಪಾಡ್ಕೊಳ್ಳೋಕೆ ಮತ್ತೆ ನೀನೇ ಹುಟ್ಟಿ ಬರ್ತೀಯ. ಆಗ ನಿನ್ನ ಶಿಲೆಗೆ ಜೀವ ಬರುತ್ತೆ. ಆಗ ನಿಮ್ಮ ತಾಯಿ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಹೊಸದೊಂದು ಪ್ರಪಂಚದಲ್ಲಿ ಬದುಕ್ತೀಯ. ಹೋಗು. ನಾನು ಸತ್ತು ಬದುಕಿರ್ತೀನ? ಬದುಕೆ ಕಥೆಯ ಅರ್ಥ ಭಾಗ ಕಾಣುವ ದೃಶ್ಯ ವೈಭೋಗ ಇನ್ನುಳಿದ ಅರ್ಥ ಭಾಗ ಮುಂದೆ ಬರುವ ಯೋಗ.
ರವಿಚಂದ್ರ